ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಸಾರ್ವಜನಿಕರು ಒಡಗೂಡಿ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಜನ ಔಷಧಿಯನ್ನ ಯಾವ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಯಾವ ಬಡ ಜನರು ಬರ್ತಾರೆ ಅಂತ ಕಡೆ ನಾವೇ ಎಲ್ಲ ರೋಗಿಗಳಿಗೆ ಔಷಧಿಯನ್ನ ಪುಕ್ಕಟೆಯಾಗಿ ಕೊಡ್ತೀವಿ. ಜನ ಔಷಧಿ ಕೇಂದ್ರವನ್ನು ಮುಚ್ಚಬೇಕು ಅಂತೇಳಿ 2 ವರ್ಷ ನಿದ್ರೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ದೇಶದ ರಾಜಕಾರಣವನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಜನ ಔಷಧಿಯನ್ನ ಕೇವಲ 100 ರೂಪಾಯಿ ಇದ್ದಂಥ ಔಷಧಿಯನ್ನ ಕೇವಲ 10 ರೂಪಾಯಿ ಕೊಡುವಂಥ ಜನ ಔಷಧಿ ಬಡವರಿಗೆ ಸಿಗ್ತಾ ಇದ್ದಂಥ ಜನ ಔಷಧಿ ಕೇಂದ್ರಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ನಮ್ಮೆಲ್ಲ ನಗರ ಪಾಲಿಕೆ ಸದಸ್ಯರು, ನಮ್ಮೆಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರುಗಳು ಒಡಗೂಡಿ ಇವತ್ತು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಹೋರಾಟದ ಉದ್ದೇಶ ಅಷ್ಟೇ, ಮೆಡಿಸಿನಲ್ಲಿ ಸುಮಾರು 1200 ಮೆಡಿಸಿನ್ಸ್ಗಳಿದೆ. ಅದರಲ್ಲಿ ಜನೌಷಧಿಯಲ್ಲಿ 800 ಮೆಡಿಸಿನ್ಸ್ ಇದೆ. KR ಹಾಸ್ಪಿಟಲ್ ಬಂದು ಕೇಳಿದ್ರೆ ಸುಮಾರು 350 ಮೆಡಿಸಿನ್ ಮಾತ್ರ ಇದೆ. ಮಿಕ್ಕಿಂದ ಎಲ್ಲಿ ತಗೊಳ್ತಾರೆ? ಜನೌಷಧಿ ತಗೊಂಡ್ರೆ ರಾಜ್ಯ ಸರ್ಕಾರಕ್ಕಾಗೋ ನಷ್ಟ ಏನು? ಇದು ಇವತ್ತು ಮೆಡಿಸಿನ್ ಇವತ್ತು ಎಲ್ಲ ಬೆಲೆಗಳನ್ನ ಏರಿಸೋದ್ರಲ್ಲಿ ನಿಪುಣವಾದಂಥ ಸರ್ಕಾರ ಕೊನೆಗೆ ಇವತ್ತು ಬಡವರ ಜೋಬಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವ್ದ್ರ ಮೂಲಕ? ಇವತ್ತು ಮೆಡಿಸಿನ್ ಅನ್ನ ಬಡ ಜನರಿಗೆ ಮೆಡಿಸಿನ್ ಜನರಿಕ್ ಮೆಡಿಸಿನ್ ಅಲ್ಲಿ ಎಷ್ಟು ಕಮ್ಮಿ ಸಿಗ್ತಾ ಇತ್ತು, ಇವತ್ತು ಮೆಡಿಸಿನ್ ಜನರಲ್ ಮೆಡಿಸಿನ್ ಏನಿದೆ ಆ ಮೆಡಿಸಿನ್ ಅವ್ರ ಹತ್ರನೂ ಸಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಸರ್ಕಾರ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಜನರಲ್ ಮೆಡಿಕಲ್ ಅವ್ರಿಗೆ ಅನುಕೂಲ ಮಾಡೋಕ್ಕೋಸ್ಕರ ಈ ಒಂದು ಮೆಡಿಸಿನ್ ಅನ್ನ ನೋಟಿಸ್ ಕೊಡೋದ್ರ ಮೂಲಕ ಇವತ್ತು ಸ್ಟಾಪ್ ಮಾಡೋಕೆ ಮುಂದಾಗಿದೆ. ಅದ್ರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ಯಾವ ಕಾರಣಕ್ಕೋಸ್ಕರ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ? ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಈ ಯೋಜನೆಯನ್ನ ನೀವು ಬೇಡ ಅಂತ ಯಾಕೆ ಹೇಳ್ತೀರಿ? ಇದನ್ನ ಸಾರ್ವಜನಿಕವಾಗಿ ನೀವು ಹೇಳ್ಬೇಕಾಗತ್ತೆ. ಇವತ್ತು ರಾಜ್ಯ ಸರ್ಕಾರದ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಕೂಡಲೇ ಇದ್ರ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ. ಈ ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಹಿಂಪಡಿಬೇಕಾಗತ್ತೆ. ನೀವೇನಾದ್ರು ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಯೋಜನೆ ಕೊಟ್ಟಿದೆ ಇದನ್ನ ನೋಟಿಸ್ ಕೊಡೋದ್ರಿಂದ ವಾಪಸ್ ತಗೋಬೇಕಾಗತ್ತೆ. ಅಷ್ಟೇ ನಮ್ಮ ಒತ್ತಾಯ ಇರೋದಷ್ಟೇ. ನಿಮ್ಮ ವಿರುದ್ಧ ಏನಲ್ಲ, ನೀವು ಏನು ದಂಧೆ ಮಾಡ್ತೀರಿ ಮಾಡಿ. ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, 138 ಸೀಟ್ ಕೊಟ್ಟಿದ್ದಾರೆ, ನೀವೆಲ್ಲ ಮಾಡ್ತಾ ಇರೋ ಎಲ್ಲ ಕ್ರಮಗಳು ಕೈ ಹಾಕಿದ್ದೀರಿ. ಈಗ ಜನರಲ್ ಮೆಡಿಸಿನ್ ಅವ್ರ ಹತ್ರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಈ ಒಂದು ಯೋಜನೆಯೂ ಸಹ ಕೈ ಬಿಡಬೇಕು ಅಂತಕ್ಕಂಥ ಚಿಂತನೆ ನಿಮ್ದಿದ್ರೆ ನಿಜಕ್ಕೂ ಸಹ ಇದು ಬಡವರ ವಿರೋಧಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಕೂಡಲೇ ಇದನ್ನ ಕೈ ಬಿಡುವಂಥ ವ್ಯವಸ್ಥೆನ ನೀವು ಮಾಡಬೇಕು ಅಂತಕ್ಕಂಥದಕ್ಕೋಸ್ಕರ ನಾವು ಇವತ್ತು KR ಹಾಸ್ಪಿಟಲ್ ಮುಂದೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಹಾಗೆ ಸಾರ್ವಜನಿಕ ಒಳಗೂಡಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ.